ಹಳ್ಳಿಗರೆ, ನಿಮ್ಮ ಮಕ್ಕಳು ಒಬ್ಬೊಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಾ, ಎಲ್ಲಂದರಲ್ಲಿ ಆಟಕ್ಕೆ ಕಳಿಸ್ತಾ ಇದ್ದೀರಾ. ಹಾಗಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಮಕ್ಕಳನ್ನ ಏಕಾಂಗಿಯಾಗಿ ಎಲ್ಲೆಲ್ಲೋ ಬಿಟ್ಟು ಹೋಗುವ ಮುನ್ನ ಎಚ್ಚರ ವಹಿಸುವ ಘಟನೆಯೊಂದು ಕುಂದಗೋಳ ತಾಲೂಕಿನ ನೆಲಗುಡ್ಡ ಗ್ರಾಮದಲ್ಲಿ ಇವತ್ತು ಮಧ್ಯಾಹ್ನ ನಡೆದಿದೆ. ಮನೆಯಲ್ಲಿ ಮಲಗಿದ್ದ ಏಕಾಂಗಿ ಬಾಲಕನಿಗೆ ಅಪರಿಚಿತರು ಇಂಜೆಕ್ಷನ್ ಚುಚ್ಚಿ ಹೊರಟು ಹೋಗಿದ್ದಾರೆ. ಮಣಿಕಂಠ ಗಾಣಿಗೇರ್ ಎಂಬ 10 ವರ್ಷದ ಬಾಲಕನಿಗೆ ಅಪರಿಚಿತರು ಮನೆಗೆ ನುಗ್ಗಿ ತಂದೆ ತಾಯಿಯಲ್ಲಿ ಅಂತ ಕೇಳಿ ಮನೆಯಲ್ಲಿ ಯಾರೂ ಇರದ ವೇಳೆ ಯಾವುದೋ ಇಂಜೆಕ್ಷನ್ ಚುಚ್ಚಿ ಎಸ್ಕೇಪ್ ಆಗಿದ್ದಾರೆ. ಇಂಜೆಕ್ಷನ್ ಚುಚ್ಚಿದ ಬಳಿಕ ಅರ್ಧ ಗಂಟೆ ಪ್ರಜ್ಞಾಹೀನನಾಗಿ ಮಲಗಿದ್ದ ಬಾಲಕನನ್ನ ಪಾಲಕರು ಕುಂದಗೋಳ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆ ತಂದಿದ್ದಾರೆ. ಒಳಗೆ ಬಂದು ಬಡಬಡ ಬಾ ಹತ್ತಿಕ್ಕಿ ಇಂಗೇಸನ್ ಹಿಂಗೆ ಮಾಡಿ ಚುಚ್ಚಿದ್ರು. ಅವ್ರು ಸುಮ್ಮನೆ ಓಡೋದು. ಅವ್ರು ಏನು ಹೇಳಿದ್ರು, ಅವ್ರು ಕರ್ರಾಗ ಹಿಂಗೆ ಓಟ್ ಇದು ಮಾಸ್ಕ್ ಹಾಕೊಂಡಿದ್ರು ರೀ, ಹಾಕೊಂಡು ಕರೆಯಂಗಿ ಹಾಕೊಂಡಿದ್ರು. ಕರೆಯಂಗಿ ಪ್ಯಾಂಟ್ ಕರೆಯಂಗಿ 2 ಮಂದಿ ಅವ್ರ ಹತ್ರ ಕರೆಯೋದು ಹಾಕೊಂಡಿದ್ರು. ಅವ್ರು ನಿಮ್ಮಪ್ಪ ನಿಮ್ಮ ಮಮ್ಮಿ ಅದಾರ ಇಲ್ಲ ರೀ. ಅದಕ್ಕೆ ಬಡ ಬಡ ಒಳಗೆ ಬಂದು ಹಿಂಗೆ ಹಿಂಗೆ ನೇರಿಸಿ ಇಂಗೇಜ್ ಬಡ ಬಡ ಬಾ ಎತ್ತಿಕ್ಕಿ ಮಾಡಿ ಕಡಿಯಾಕ ಹೋದ್ರಿ. ಅವರು ಬಾಯ್ ಮುಚ್ಚಿ ಮತ್ತೇನು ಮಾಡಿದ್ರು, ಯಾರು ಬಂದಿದ್ರಿ ನಾನು ಕೇಳಕ್ಕೆ ಹೋಗಿದ್ದೆ. ಅವ್ರು ಕೇಳಿದ್ರಿ ಏನು ಬೆಳೆದ್ರಿ ಇವ್ರು ಹೇಳಕ್ಕಂತ ಮಾಡಿದ್ನಾರಿ ತಲೆ ಚಕ್ರ ಬಂದ್ಬಿಟ್ಟು ಇದ್ರಿ ಅವ್ರಿಗೆ ಗೊತ್ತಾಗಲ್ಲ. ಸದ್ಯ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆಗೆ ಹೆಚ್ಚಿನ ತಪಾಸಣೆಗಾಗಿ ಕಳುಹಿಸಿದ್ದಾರೆ. ಒಟ್ಟಾರೆ ಕುಂದಗೋಳ ಗ್ರಾಮೀಣ ಪೊಲೀಸರೇ, ಏನಿದು ಮಕ್ಕಳ ಮೇಲೆ ಅಪರಿಚಿತರ ಇಂಜೆಕ್ಷನ್ ಪ್ರಯೋಗ? ಈ ಬಗ್ಗೆ ತನಿಖೆ ಮಾಡಿ ಮಕ್ಕಳನ್ನ ಉಳಿಸುವ ಕೆಲಸ ಮಾಡಿ. ಶ್ರೀಧರ ಪೂಜಾರ್, ಪಬ್ಲಿಕ್ ನೆಕ್ಸ್ಟ್, ಕುಂದಗೋಳ.